ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿರುವ ಕಾರಣ ರಾಜ್ಯಾದ್ಯಂತ ಪೊಲೀಸರು ತಪಾಸಣೆಯನ್ನು ಶುರು ಮಾಡಿದ್ದಾರೆ. ವಿಜಯನಗರದ ಪೊಲೀಸರು 2.93 ಕೋಟಿ ನಗದನ್ನು ಸೀಸ್ ಮಾಡಿದ್ದಾರೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಟೊಯೋಟಾದಲ್ಲಿ ಈ ಹಣ ಸಾಗಣೆ ಆಗ್ತಾ ಇತ್ತು. ಕೊಪ್ಪಳದಲ್ಲಿ ದಾಖಲೆಗಳಿಲ್ಲದೆ 32 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಅದನ್ನು ಸೀಸ್ ಮಾಡಿದ್ದಾರೆ. ರಾಮನಗರದಲ್ಲಿ 2 ವಾಹನಗಳಲ್ಲಿ ಸಾಗಿಸ್ತಾ ಇದ್ದ 1 ಕೋಟಿಗೂ ಹೆಚ್ಚು ಮೌಲ್ಯದ ಅಕ್ರಮ ಮದ್ಯ ಜಪ್ತಿಯಾಗಿದೆ. ಇತ್ತ ಬೆಂಗಳೂರಿನ ವಿಜಯನಗರದಲ್ಲಿ ಬಿಜೆಪಿ ಕಚೇರಿ ಪಕ್ಕದಲ್ಲಿ ಲಾರಿ ನಿಲ್ಲಿಸಿಕೊಂಡು ಉಚಿತ ವಿತರಣೆ ಮಾಡ್ತಾ ಇದ್ದ ಭಾರತ್ ರೈಸ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಬರ ಬಂದಿದೆ, ಕಾಸಿಲ್ಲ, ಜನ ಬಡತನದಲ್ಲಿದ್ದಾರೆ ಅಲ್ವಾ? ಆದ್ರೂ ಅಲ್ಲಲ್ಲಿ ಗುಂಡು ವಿಪರೀತ ಕಾಸ್ಟ್ಲಿ ಅಂತ ಕೋಪ ಮಾಡ್ಕೊಂಡಿದ್ದಾರಂತೆ ಜನ. ಆದ್ರೂ ಏನ್ರಿ ಇಷ್ಟೊಂದು ಸಿಗುತ್ತೆ ಒಬ್ಬೊಬ್ಬರ ಹತ್ರನೇ. ಅಬ್ಬಾ, ಪೌರತ್ವ ತಿದ್ದುಪಡಿ ಕಾಯ್ದೆದು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ ಹೇಳ್ತು ಎಲ್ಲವನ್ನು ವಿಚಾರಣೆ ಮಾಡ್ತೀವಿ, ಆದರೆ ತಡೆಯಾಜ್ಞೆ ಕೊಡಕ್ಕೆ ಬರಲ್ಲ ಅಂತ. ಏಪ್ರಿಲ್ 2ರ ಒಳಗಡೆ ನೀವು ಉತ್ತರ ಕೊಡಿ ಅಂತೇಳಿ ಒಂದು ನೋಟಿಸನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಅವ್ರು 4 ವಾರ ಕೇಳಿದ್ದಾರೆ ಟೈಮು. ಅದಕ್ಕೆ ನಾವು ಉಳಿದವರೆಲ್ಲ ಅಬ್ಜೆಕ್ಷನ್ ಎತ್ತಿದ್ದಾರೆ, ಯಾವುದೋ ಎತ್ತುತ್ತಾರೆ. ಒಟ್ಟಲ್ಲಿ 230 ವಿಚಾರಣೆ ಹೇಗೆ ವಿಚಾರಣೆ ಆಗುತ್ತೆ ನೋಡಬೇಕು. ಒಬ್ಬೊಬ್ಬರೇ ವಾದ ಮಾಡ್ತಾರೋ, ಬಂಚಲ್ಲಿ ಏನಾದ್ರು ಮಾಡ್ತಾರೋ, ಹೆಂಗೆ ಮಾಡ್ತಾರೋ ನೋಡಬೇಕು. ಲೆಟ್ ಸಿ ಅಲ್ಟಿಮೇಟ್ಲಿ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್, ನೋಡೋಣ. ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ CAA ಅಂದರೆ ಅದರ ಸಂವಿಧಾನದ ಇದು ಎಷ್ಟಿದೆ ಅಂತ.